ಫೈರ್ ಬ್ರ್ಯಾಂಡ್ ರಾಜಾ ಸಿಂಗ್ ಬಿಜೆಪಿಗೆ ರಾಜೀನಾಮೆಯನ್ನ ನೀಡಿದ್ಯಾಕೆ? ನಿಮ್ಮ ಪಾರ್ಟಿಗೆ ದೊಡ್ಡ ನಮಸ್ಕಾರ ಅಂತ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿದ್ದ ರಾಜಾ ಸಿಂಗ್ ಅವರು ಹೇಳಿದ್ದಾರೆ. ಬಿಜೆಪಿಯ ಸೌಹಾಸನೆ ಬೇಡ ಅಂತ ಖಟ್ಟರ್ ಹಿಂದುತ್ವವಾದಿ ರಾಜಾ ಸಿಂಗ್ ಹೇಳಿಕೆ. ತೆಲಂಗಾಣದಲ್ಲಿ ಬಿಜೆಪಿಗೆ ಶಾಕ್ ನೀಡಿದ ರಾಜಾ ಸಿಂಗ್. ನಮಸ್ಕಾರ. ಪ್ರವಾದಿ ನಿಂದನೆ, ಗೌರಿ ಲಂಕೇಶ್ ಮತ್ತು ನರೇಂದ್ರ ದಾಭೋಲ್ಕರ್ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಸನ್ಮಾನ ಮಾಡೋದು, ಹಿಂದೂ ಸಮಾಜದಲ್ಲಿ ಕತ್ತಿಯನ್ನ ಝಳಪಿಸಿ ಅಂತ ಪ್ರಚೋದನಕಾರಿ ಭಾಷಣವನ್ನ ಮಾಡೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ವಿರೋಧ ಮಾಡಿದವರ ತಲೆಯನ್ನ ಕತ್ತರಿಸ್ತೀನಿ ಅಂತ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡೋದು, ಹೀಗೆ ಸದಾ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣಗಳನ್ನ ಮಾಡುತ್ತಾ ಮುನ್ನೆಲೆಯಲ್ಲಿದ್ದ ರಾಜಾ ಸಿಂಗ್ ಖಟ್ಟರ್ ಹಿಂದುತ್ವವಾದಿ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹೌದು, ಬಿಜೆಪಿ ಪಕ್ಷದ ಫೈರ್ ಬ್ರ್ಯಾಂಡ್ ಹಿಂದುತ್ವವಾದಿ ಶಾಸಕ ತೆಲಂಗಾಣದ ಟಿ ರಾಜಾ ಸಿಂಗ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ತೆಲಂಗಾಣದ ಗೋಶಾಮಹಲ್ ಕ್ಷೇತ್ರದ ಶಾಸಕ ರಾಜಾ ಸಿಂಗ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ದಿಢೀರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಅವರ ರಾಜೀನಾಮೆ ವಿಚಾರ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ತೆಲಂಗಾಣ ರಾಜ್ಯಾಧ್ಯಕ್ಷರ ಆಯ್ಕೆ ಘೋಷಣೆಗೂ ಮೊದಲೇ ಬಿಜೆಪಿಗೆ ರಾಜಾ ಸಿಂಗ್ ಶಾಕ್ ಅನ್ನ ನೀಡಿ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜಾ ಸಿಂಗ್ ಈ ನಡೆ ಅಚ್ಚರಿಗೆ ಕಾರಣ ಆಗಿದೆ. ಪ್ರಚೋದನಾತ್ಮಕ ಭಾಷಣ ಮತ್ತು ಕೋಮುವಾದಿ ಹೇಳಿಕೆಗಳಿಂದ ಆಗಾಗ ಸುದ್ದಿಯಲ್ಲಿರ್ತಾ ಇದ್ದ ರಾಜಾ ಸಿಂಗ್ ಸದ್ಯ ದಿಢೀರಾಗಿ ರಾಜೀನಾಮೆಯನ್ನ ನೀಡಿದ್ದು, ಕೇಂದ್ರ ಸಚಿವ ಮತ್ತು ರಾಜ್ಯ ಬಿಜೆಪಿ ಮುಖ್ಯಸ್ಥ ಜಿ ಕಿಶನ್ ರೆಡ್ಡಿ ಅವರಿಗೆ ಟಿ ರಾಜಾ ಸಿಂಗ್ ಪತ್ರವನ್ನು ಬರೆದು ಮಾಹಿತಿಯನ್ನ ನೀಡಿದ್ದಾರೆ. ರಾಜೀನಾಮೆ ನೀಡೋದಕ್ಕೂ ಮೊದಲು ರಾಜಾ ಸಿಂಗ್ ತೆಲಂಗಾಣ ಪಕ್ಷದ ಕಚೇರಿಗೆ ಆಗಮಿಸಿ ಸಾಕಷ್ಟು ಸಮಯ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ನಾಯಕರ ಜೊತೆಗೆ ಚರ್ಚಿಸಿ ಆ ಬಳಿಕ ಬಿಜೆಪಿಯ ತಮ್ಮ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ರಾಜೀನಾಮೆ ಪತ್ರದಲ್ಲಿ ಬಿಜೆಪಿಯ ಮುಂದಿನ ರಾಜ್ಯಾಧ್ಯಕ್ಷರನ್ನಾಗಿ ಎನ್ ರಾಮಚಂದ್ರ ರಾವ್ ಅವರನ್ನ ಆಯ್ಕೆ ಮಾಡಿರೋ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾವ್ ಅವರನ್ನ ನೇಮಕ ಮಾಡಲಾಗುವುದು ಅಂತ ಮಾಧ್ಯಮ ವರದಿಗಳಿಂದ ತಿಳಿದುಕೊಂಡಿದ್ದೇನೆ. ಈ ನಿರ್ಧಾರ ನನಗೆ ಮಾತ್ರ ಅಲ್ಲ, ಪಕ್ಷದ ಜೊತೆ ಇರೋ ಲಕ್ಷಾಂತರ ಕಾರ್ಯಕರ್ತರು, ನಾಯಕರು ಹಾಗೂ ಮತದಾರರಿಗೆ ನಿರಾಶೆಯನ್ನ ಉಂಟು ಮಾಡಿದೆ ಅಂತ ಬರೆದಿದ್ದಾರೆ ಅಂತ ವರದಿಯಾಗಿದೆ. ಆದರೆ ರಾಮಚಂದ್ರ ರಾವ್ ಅವರ ಆಯ್ಕೆ ಬಗ್ಗೆ ಇನ್ನೂ ಕೂಡ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಆದರೆ ರಾಮಚಂದ್ರ ರಾವ್ ಅವರ ಆಯ್ಕೆಗೆ ರಾಜಾ ಸಿಂಗ್ ಬಹಿರಂಗವಾಗಿಯೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೀಗ ಪಕ್ಷದ ವಿರುದ್ಧ ಮುನಿಸಿಕೊಂಡು ಈ ದಿಢೀರ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆಯನ್ನ ಸಲ್ಲಿಸಿದ ಬಳಿಕ ಮಾತನಾಡಿದ ರಾಜಾ ಸಿಂಗ್, ರಾಮಚಂದ್ರ ರಾವ್ ಅವರಿಗೆ ಪಕ್ಷದ ಅಧಿಕಾರ ಹಸ್ತಾಂತರದಿಂದ ನನಗೆ ತೀವ್ರ ಬೇಸರ ಇದೆ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಬಯಸಿದ್ದೆ, ಆದರೆ ನನ್ನ ಬೆಂಬಲಿಗರಿಗೆ ಬೆದರಿಕೆಯನ್ನ ಹಾಕಲಾಯಿತು. ನಾನು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಬಂದಾಗ ನನಗೆ ಅವಕಾಶವನ್ನ ನೀಡಲಿಲ್ಲ. ಅವರು ತಮಗೆ ಬೇಕಾದ ಜನರಿಗೆ ಹುದ್ದೆಯನ್ನ ನೀಡ್ತಾ ಇದ್ದಾರೆ ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ತೆಲಂಗಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ನಾವು ಸಾಕಷ್ಟು ಹೋರಾಟವನ್ನ ಮಾಡಿದ್ದೀವಿ, ಆದರೆ ಹೆಚ್ಚಿನ ಜನರು ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅಂತ ಬಯಸ್ತಾರೆ. ನಾನು ಬಿಜೆಪಿಗಾಗಿ ಎಲ್ಲವನ್ನೂ ಕೂಡ ನೀಡಿದ್ದೇನೆ. ನಾನು ಮತ್ತು ನನ್ನ ಕುಟುಂಬ ಭಯೋತ್ಪಾದಕರ ಕೈಗೆ ಗುರಿಯಾಗಿದ್ದೀವಿ. ಪಕ್ಷಕ್ಕಾಗಿ ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ಏನು ಪ್ರಯೋಜನ? ನಿಮಗೂ ಶಿಕ್ಷೆ, ನಿಮ್ಮ ಪಕ್ಷಕ್ಕೂ ಶಿಕ್ಷೆ. ಈ ರಾಜೀನಾಮೆ ಲಕ್ಷಾಂತರ ಕಾರ್ಯಕರ್ತರ ನೋವನ್ನು ಪ್ರತಿಬಿಂಬಿಸುತ್ತೆ. ನಾನು ಬಿಜೆಪಿಗೆ ರಾಜೀನಾಮೆ ನೀಡಿದ್ರೂ ಸಹ ನಾನು ಹಿಂದುತ್ವಕ್ಕಾಗಿ ಹೋರಾಡೋದನ್ನ ಮುಂದುವರಿಸ್ತೀನಿ ಅಂತ ರಾಜಾ ಸಿಂಗ್ ಅವರು ಹೇಳಿದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸೊ ನೋಡಿದ್ರಲ್ಲ, ತೆಲಂಗಾಣ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದ ರಾಜಾ ಸಿಂಗ್ ಸದ್ಯ ಹುದ್ದೆ ಸಿಗದೆ ಇರೋದಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಆದರೆ ಈ ರಾಜಾ ಸಿಂಗ್ ಖಟ್ಟರ್ ಹಿಂದುತ್ವವಾದಿ, ದ್ವೇಷ ಭಾಷಣಗಳಿಂದ ರಾಜಕೀಯ ಮುನ್ನೆಲೆ ಇರೋ ಈತ ಸದಾ ಒಂದು ಸಮುದಾಯವನ್ನ ಗುರಿ ಮಾಡಿಕೊಂಡು ಮಾತನಾಡೋದೇ ಹೆಚ್ಚು. ಜನರನ್ನ ಭಾವನಾತ್ಮಕವಾಗಿ ಕೆರಳಿಸೋ ಮಾತುಗಳನ್ನ ಆಡೋ ಈತ ಈ ಹಿಂದೆ ಅಂದರೆ 2022ರಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರು. ಆ ಬಳಿಕ ತೆಲಂಗಾಣ ಚುನಾವಣೆಗೂ ಮುನ್ನ ಶಾಸಕ ರಾಜಾ ಸಿಂಗ್ ಅಮಾನತನ್ನ ಬಿಜೆಪಿ ಹಿಂಪಡೆದಿತ್ತು. ಈಗಲೂ ಕೂಡ ಅಂದರೆ 2025ರಲ್ಲಿ ಬಿಜೆಪಿ ರಾಜಾ ಸಿಂಗ್ರನ್ನ ಪಕ್ಷದಿಂದ ಮತ್ತೆ ಉಚ್ಚಾಟನೆ ಮಾಡಬಹುದು ಅನ್ನೋ ಮಾತು ಕೂಡ ಜೋರಾಗಿತ್ತು. ಈ ವೇಳೆ ನನ್ನನ್ನು ಅಮಾನತುಗೊಳಿಸಿದ್ರೆ ಸುಮ್ಮನಿರೋದಿಲ್ಲ, ಪಕ್ಷದಲ್ಲಿರೋ ಪ್ರತಿಯೊಬ್ಬರ ಅಸಲಿಯತ್ತನ್ನ ಬಹಿರಂಗಪಡಿಸ್ತೀನಿ ಅಂತ ಸ್ವಪಕ್ಷದವರ ವಿರುದ್ಧನೇ ಆಕ್ರೋಶವನ್ನ ಹೊರಹಾಕಿದ್ರು. ಆನಂತರ ರಾಜೀನಾಮೆ ನೀಡಿರೋ ಬೆಳವಣಿಗೆ ನಡೆದಿದೆ.
ಅನುಮತಿ ನಿರಾಕರಿಸಿದ್ರು. ರಾಮನವಮಿ ಮೆರವಣಿಗೆ ಮಾಡೋದು ಸೇರಿದಂತೆ ದ್ವೇಷ ಭಾಷಣಗಳು ಇವರು ಎಷ್ಟು ಮಾಡ್ತಾರೆ ಅಂದರೆ ಈತನನ್ನು ಫೇಸ್ಬುಕ್ನಿಂದಾನೇ ನಿಷೇಧ ಮಾಡಲಾಗಿತ್ತು. ಬೆಂಕಿ ಹಚ್ಚಿ, ಕತ್ತಿಯನ್ನು ತಗೊಳ್ಳಿ, ತಲೆ ಕಡಿರಿ, ಬರೀ ಇಂಥವೇ ಹೇಳಿಕೆಯಿಂದ ಕುಖ್ಯಾತಿಯನ್ನು ಗಳಿಸಿರೋ ಈತ ಸದ್ಯ ಬಿಜೆಪಿಯಿಂದ ದೂರ ಉಳಿದಿದ್ದಾರೆ. ಅದು ಕೂಡ ಅಧಿಕಾರದ ಆಸೆಗಾಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.